ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಹೆಂಗಿದ್ದೀರಿ ಎಲ್ಲ? ನೀವೆಲ್ಲರೂ ಆರಾಮದರಿ ಅಂದ್ಕೊಳತ್ತೀನಿ. ಒಂದು ಸೆಕೆಂಡ್, ಹ್ಯಾಪಿ ವುಮೆನ್ಸ್ ಡೇ ಎಲ್ಲ ಹೆಣ್ಮಕ್ಳಿಗೆ. ಎಲ್ಲರೂ ಸ್ಟ್ರಾಂಗ್ ಆಗಿರಿ, ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಆಗಿರಿ. ಅದೇ ಬೇಕಾಗಿರೋದು ಹೆಣ್ಮಕ್ಳಿಗೆ ಕೂಡ. ಸೊ ನಾನಿವಾಗ ಇಂಡಿಯನ್ ಸೇಲ್ ನಡೆಯತೈತಿ ಮೀಶೋದೊಳಗೆ. ನಿಮ್ಗೆಲ್ರಿಗೂ ಗೊತ್ತೇ ಇರೋದು 80% ಆಫರಲ್ಲಿ ಸಿಗ್ತಾಯಿದ್ದೆ ಪ್ರತಿಯೊಂದು ವಸ್ತು ಕೂಡ. ಈ ಡ್ರೆಸ್ ಕೂಡ ನಾನು ಮೀಶೋದಿಂದನೇ ತೊಗೊಂಡಿರೋದು. ಬ್ಲ್ಯಾಕ್ ಡ್ರೆಸ್ ಅಂದರೆ ಹೆಣ್ಣು ಮಕ್ಕಳಿಗೆ ಇಷ್ಟ ಅಲ್ಲ ರೀ. ನನಗೂ ಕೂಡ ಬ್ಲ್ಯಾಕ್ ಡ್ರೆಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇದೆಲ್ಲ ಪ್ರಿಂಟ್ ಅಲ್ಲ, ಫ್ಲವರ್ ಡಿಸೈನ್ ಮಾತ್ರ, ಫ್ಲವರ್ ಡಿಸೈನ್ ಆಗಿರುತ್ತೆ. ಸೊ ಪ್ರಿಂಟ್ ಅಲ್ಲ, ಪ್ರಿಂಟ್ ಯಾವುದೇ ರೀತಿ ಹೋಗಲ್ಲ. ಇದು ಜಾರ್ಜೆಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಬಟ್ಟೆ ಮಾತ್ರ ಸಖತ್ತಾಗಿರುತ್ತೆ, ಒಳ್ಳೆ ಕ್ವಾಲಿಟಿ ಒಳಗೆ. ಪ್ಯಾಂಟ್ ಬರಲ್ಲ, ಇದು ಅಂಬ್ರೆಲ್ಲ ಟಾಪ್ ಥರ ಬರುತ್ತೆ, ಒಂಥರ ಮ್ಯಾಕ್ಸಿ ಡ್ರೆಸ್ ಹೇಳ್ತೀವಲ್ಲ ಆ ರೀತಿ. ಇನ್ನು ದುಪ್ಪಟ್ಟ ವಿಷಯಕ್ಕೆ ಬಂದರೆ ಕ್ಯೂಟಾಗಿ ಚೆನ್ನಾಗಿತ್ತು. ಇದು ಸಖತ್ ಇಷ್ಟ ಆಗಿತ್ತು ನನಗೆ. ಇದನ್ನು ಆಲ್ರೆಡಿ ನಾನು ಇನ್ಸ್ಟಾದಲ್ಲಿ ಒಂದು ವಿಡಿಯೋ ಮಾಡಿದ್ದೀನಿ, ಇಲ್ಲಿ ಸೈಡಿಗೆ ಹಾಕಿರ್ತೀನಿ ನೋಡಿ. ಸಖತ್ತಾಗಿತ್ತು ಮಾತ್ರ. ಬೇಕು ಅಂದರೆ ಈ ಲಿಂಕ್ ನಾವು ತಳಗಡೆ ಕೊಟ್ಟಿರ್ತೀನಿ ಆಯಿತಾ. ಫಸ್ಟ್ನೇ ಕಮೆಂಟಲ್ಲಿ ನನ್ನದೇ ಫಸ್ಟ್ ಕಮೆಂಟ್ ನನ್ನದೇ ಆಗಿರುತ್ತೆ ಕಮೆಂಟ್ ಬಾಕ್ಸಲ್ಲಿ. ಅಲ್ಲಿ ಹೋಗ್ಬಿಟ್ಟು ನೀವು ಆ ಲಿಂಕ್ ಮುಖಾಂತರ ಹೋಗಿ ಪರ್ಚೇಸ್ ಮಾಡ್ಕೋಬೋದು ಆಯಿತಾ. ಇಲ್ಲ ಅಂತ ಅಂದರೆ ನಾನು ಹಾಕಿರ್ತೀನಿ, ಮೇಲ್ಗಡೆ ಹಾಕಿರ್ತೀನಿ. ಇಲ್ಲಾಂದರೆ ಇನ್ಸ್ಟಾ ಐ ಡಿ ಕೂಡ ನಾನು ತಳಗಡೆ ಹಾಕಿರ್ತೀನಿ. ಓಕೆ, ಇನ್ಸ್ಟಾದಲ್ಲಾದರೂ ಕಮೆಂಟ್ ಮಾಡಿಬಿಟ್ಟು ನೀವು ತೊಗೋಬೋದು. ಇಲ್ಲಾಂದರೆ ಇದೇ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ನನ್ನ ಕಮೆಂಟನ್ನ. ಫಸ್ಟ್ ಕಮೆಂಟ್ ನನ್ನದೇ ಇರುತ್ತೆ. ಅಲ್ಲಿ ಹೋಗಿ ನೀವು ಆ ಲಿಂಕ್ ಮುಖಾಂತರ ಹೋಗಿ ತೊಗೊಂಡ್ರು ಕೂಡ ಇನ್ನೂ ಕೂಡ 10% ಡಿಸ್ಕೌಂಟೇ ಸಿಗುತ್ತೆ ನಿಮ್ಗೆ. ಆಲ್ರೆಡಿ 80% ಡಿಸ್ಕೌಂಟ್ ನಡೀತಾ ಇದೆ, ಮತ್ತು ಕೂಡ ನಿಮ್ಗೆ ಇನ್ನೂ 10% ಡಿಸ್ಕೌಂಟ್ ನೀಡುತ್ತೆ. ಇನ್ನೊಂದು ಬುಲೆಟ್ ಜಾರ್ ತರಿಸಿದೆ ಫ್ರೆಂಡ್ಸ್ ನಾನು ಮೀಶೋದಲ್ಲಿ. ಇವಾಗ 80% ಆಫರ್ ಅಲ್ಲ, ಎಲ್ಲವೂ ಕೂಡ ಪರ್ಚೇಸ್ ಮಾಡಿಕೊಂಡೆ. ಇನ್ನು ಬುಲೆಟ್ ಜಾರ್ ಅಂತ ಅಂದರೆ ಈ ಸಮ್ಮರಿಗೆ ಜ್ಯೂಸ್, ಇನ್ನು ಊಟ ಅದೆಲ್ಲ ಮಾಡೋದು ಕಮ್ಮಿನೇ. ಜ್ಯೂಸ್ ಕುಡಿಬೇಕು, ಏನಾದರೂ ಸ್ಮೂತಿ ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಬೇಸಿಗೆ ಕಾಲದೊಳಗೆ ಜಾಸ್ತಿ ಕಲ್ಲಂಗಡಿ ಜ್ಯೂಸ್ ಈ ರೀತಿ ಮಾಡೋದು ಜಾಸ್ತಿ ನಾನು. ಸೊ ಈ ರೀತಿ ಒಂದು ಬುಲೆಟ್ ಜಾರ್ ತರಿಸಿದ್ರೆ ಎಲ್ಲ ಮಿಕ್ಸಿ ಜಾರಿಗೂ ಹೊಂದಾಣಿಕೆ ಆಗುತ್ತೆ, ಆ ರೀತಿ ಏನಿಲ್ಲ. ಮತ್ತು ಇದೊಂದು ಡ್ರೆಸ್ ಕೂಡ, ಇದು ಕೂಡ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಕಾಟನ್ ಆಗಿರುತ್ತೆ. ಇಲ್ಲಿ ಈ ಥರ ಒಂದು ಕ್ಯೂಟಾಗಿರೋ ಡಿಸೈನ್ ಕೊಟ್ಟಿದ್ದಾರೆ. ಇದನ್ನಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ. ಇದು ಎಷ್ಟು ಗೊತ್ತಾ, ಬರೀ 250 ರೂಪಾಯಿದಲ್ಲಿ ಸಿಕ್ಬಿಟ್ಟಿದೆ ನನಗೆ ಆನ್ಲೈನ್ ಪೇಮೆಂಟಲ್ಲಿ. ಇನ್ನು ಕ್ಯಾಶ್ ಆನ್ ಡೆಲಿವರಿ ಅಂದರೆ ಒಂದು 20 ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟೇ. ಸೈಜ್ ಬಂದು ಎಸ್ ಸೈಜ್ ಆರ್ಡರ್ ಮಾಡ್ಕೊಂಡಿದ್ದೆ. ಅದು ಮಾತ್ರ ಸಖತ್ತಾಗೈತಿ. ಅದನ್ನು ಕೂಡ ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿದ್ದೀನಿ, ಇಲ್ಲಾಂದರೆ ಸೈಡಿಗೆ ಹಾಕಿರ್ತೀನಿ ನೋಡಿ. ಹಾಕ್ಕೊಂಡಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ, ಕ್ಯೂಟಾಗಿ. ಡೈಲಿ ವೇರಿಗಂತೂ, ಕಾಲೇಜಿಗೆ ಹೋಗೋರಿಗಂತೂ ಸಖತ್ತಾಗಿರ್ಬೋದು. ನಾವು ಎಲ್ಲಾದರೂ ಆಚೆ ಹೋಗ್ತಿರ್ತೀವಲ್ಲ, ಅದಕ್ಕೋಸ್ಕರ ಈ ಬೇಸಿಗೆ ಕಾಲ ಒಳಗಂತೂ ಕಾಟನ್ ಡ್ರೆಸ್ ಹಾಕ್ಕೊಳ್ಳೋದೇ ಒಂದು ಥರ ಕಂಫರ್ಟಬಲ್ ಅನ್ನಿಸ್ಬೋದು. ಸೊ ಅದನ್ನೊಂದು ತರಿಸಿದೆ. ಜಸ್ಟ್ ನನಗೆ ಹೇಳಿದ್ನಲ್ಲ 250 ರೂಪಾಯಿ 60 ರೂಪಾಯಿ ಇಷ್ಟೇ ಬಿದ್ದೋಗಿದೆ. ಇನ್ನು ಇದಕ್ಕೆ ಬುಲೆಟ್ ಜಾರಿಗೆ ಒಂದು 280 ರೂಪಾಯಿನೋ ಕೊಟ್ಟಿದೆ. ಸಖತ್ ಕ್ವಾಲಿಟಿ ಮಾತ್ರ ಸಖತ್ತಾಗೈತೆ. ಇನ್ನು ಮಗನಿಗೆ ಒಂದು ಕಾಟನ್ ಡ್ರೆಸ್ ಅಂದರೆ ಕಾಟನ್ದು ಶರ್ಟ್ ತರಿಸಿದ್ದೆ ನಾನು, ಅದು ಕೂಡ ಕ್ಯೂಟಾಗಿತ್ತು. ಎಲ್ಲವೂ ಲಿಂಕು ನಾನು ತಳಗಡೆ ಹಾಕಿರ್ತೀನಿ ಆಯಿತಾ, ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು. ಚೆಕ್ ಮಾಡಿ ಒಂದು ಸತಿ, ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ಹೋಗಿ ನೀವು ತೊಗೊಂಡ್ರೆ ಆಫರಲ್ಲೂ ಸಿಕ್ಬಿಡುತ್ತೆ. ಅದು ಕೂಡ ನಾವು ಅಫಿಲೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನಮ್ಗೆ ಡಿಸ್ಕೌಂಟ್ ಕೂಡ ಕೊಟ್ಟಿರ್ತಾರೆ ಮೀಶೋದವರು. ಅಫಿಲೇಟ್ ಮಾರ್ಕೆಟಿಂಗ್ಗೆ ಮತ್ತು ಇದು ಸೇಲರ್ ಅಕೌಂಟಿಗೆ ಏನೂ ಸಂಬಂಧ ಇಲ್ಲ, ಅಫಿಲೇಟ್ ಮಾರ್ಕೆಟಿಂಗೇ ಬೇರೆ. ನೋಡಿ 80% ಆಫರಲ್ಲಿ ನಡೀತಾ ಇರೋದು. ಸೊ ಪರ್ಚೇಸ್ ಮಾಡ್ಕೊಬೇಡಿ, ಎಲ್ಲರೂ ಪರ್ಚೇಸ್ ಮಾಡ್ಕೊಳ್ಳಿ, ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಒಳ್ಳೆ ಕಲೆಕ್ಷನ್ ಇದೆ ಮೀಶೋದಲ್ಲಿ ಮಾತ್ರ. ಸೊ ಇನ್ನಿಷ್ಟು ಆರ್ಡರ್ ಇತ್ತು ನನ್ನದು ಇವತ್ತು. ಸಿಕ್ಕಾಪಟ್ಟೆ ಲೇಬಲ್ ಇಶ್ಯೂ ಸಿಕ್ಕಾಪಟ್ಟೆ ಆಗ್ತಾಯಿದೆ ಇವಾಗ. ಸೇಲ್ ನಡೆಯೋ ಕಾರಣ ಎಲ್ಲ ಸಿಕ್ಕಾಪಟ್ಟೆ ಆರ್ಡರ್ ಅದಾವೆ. ಏನಿಲ್ಲ ಅಂತ ಅಂದರೂ ಒಂದು 40 ಮೇಲೇ ಆರ್ಡರ್ ಇತ್ತು. ಬಟ್ ಯಾವುದು ಲೇಬಲ್ ಡೌನ್ಲೋಡ್ ಆಗ್ತಾಯಿಲ್ಲ ನನಗೆ. ಯಾಕಂದರೆ ಇವಾಗ ಆಫರ್ ನಡೀತಾ ಇರೋದು ಮೀಶೋದಲ್ಲಿ 80%. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಆರ್ಡರ್ ಎಲ್ಲರಿಗೂ ಬರ್ತಾ ಇರುತ್ತೆ. ಸೊ ಹಾಗಾಗಿ ಎಲ್ಲರೂ ಒಂದೇ ಸತಿ ಡೌನ್ಲೋಡ್ ಮಾಡ್ತಾ ಇರ್ತಾರಲ್ಲ, ಲಕ್ಷಾಂತರ ಜನ ಮೀಶೋದಲ್ಲಿರ್ತಾರೆ ಸೇಲರ್ಗಳು. ಸೊ ಹಾಗಾಗಿ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಹಾಗಾಗಿ ಮತ್ತು ನಮ್ಮ ಹತ್ರ ಕ್ಲಾಸ್ ಕಲಿತಾ ಇದ್ರಲ್ಲ, ಸೊ ಅವರೆಲ್ಲ ಮೆಸೇಜ್ ಮಾಡ್ತಾಯಿದ್ರು. ಅವ್ರಿಗೆ ರಿಪ್ಲೈ ಮಾಡ್ತಾ ಕೆಲವೊಂದು ರಿಪ್ಲೈ ನಾನು ಕೂಡ ಮಾಡ್ತೀನಿ, ಕೆಲವೊಂದು ರಿಪ್ಲೈ ಅವರು ಕೂಡ ಮಾಡ್ತಾರೆ. ಬೇರೆದವ್ರು ಅಂತ ಹೇಳಿದ್ಮೇಲೆ ಅವ್ರು ಕೂಡ ಮಾಡ್ತಾರೆ. ಇಬ್ಬರು ಕೂಡ ಸೇರಿಸಿ ಕ್ಲಾಸ್ ಹೇಳ್ಕೊಡು ಅಂತ. ಅವ್ರು ಬ್ಯುಸಿ ಇದ್ದಾಗ ನಾನು ಹೇಳ್ಕೊಡ್ತೀನಿ, ನಾನು ಬ್ಯುಸಿ ಇದ್ದಾಗ ಅವ್ರು ಹೇಳ್ಕೊಡ್ತಾರೆ. ಸೊ ಇಷ್ಟು ಅವರಿಗೆ ರಿಪ್ಲೈ ಮಾಡಿಕೊಂಡು ನಾನು ಮೆಸೇಜ್ ಮಾಡಿಕೊಂಡು, ಮತ್ತು ಇಷ್ಟು ಪ್ಯಾಕಿಂಗ್ ಇತ್ತು, ಪ್ಯಾಕಿಂಗ್ ಮಾಡಿ ಇದನ್ನು ಸ್ಕ್ಯಾನ್ ಮಾಡಬೇಕು. ಮೇನ್ ಇಂಪಾರ್ಟೆಂಟ್ ಸ್ಕ್ಯಾನ್ ಫ್ರೆಂಡ್ಸ್. ನಮಗೆ ರಾಂಗ್ ರಿಟರ್ನ್ ಬರಲಿ ಅಥವಾ ಏನೋ ಆಗಲಿ, ಏನೋ ನಮ್ಮದು ಪ್ರಾಡಕ್ಟ್ ಮಿಸ್ಸಿಂಗ್ ಆಗಲಿ,
ಇದೊಂದು ಸ್ಕ್ಯಾನಿಂದ ಮಾತ್ರ ನಮ್ಮ ಪ್ರಾಡಕ್ಟ್ ಎಷ್ಟು ಸೇಫ್ ಆಗಿರುತ್ತೆ ಅಂತಂದರೆ ಇದು ಒಂದು ಮೇನ್ ಮುಖ್ಯವಾಗಿರೋವಂಥ ಎಲ್ಲ ಸೇಲರಿಗೂ ಕೂಡ ಗಮನದಲ್ಲಿ ಇರಬೇಕಾಗಿರೋವಂಥ ಇದು ಫ್ರೆಂಡ್ಸ್. ಸ್ಕ್ಯಾನ್ ಮಾಡಲೇಬೇಕು ನಮ್ಮ ಪ್ರಾಡಕ್ಟ್ನ. ಅದು ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಒಂದು 1000 ರೂಪಾಯಿದಾಗಿರಲಿ 100 ರೂಪಾಯಿದಾಗಿರಲಿ, ಮೇನ್ ಇಂಪಾರ್ಟೆಂಟ್ ಸ್ಕ್ಯಾನ್ ಮಾಡೋದು. ಎಲ್ಲ ಸೇಲರ್ಗಳು ಸ್ಕ್ಯಾನ್ ಮಾಡಿ ಕಳಿಸಿ ಮತ್ತು ಪ್ರಾಡಕ್ಟ್ನ ಸೇಫಾಗಿ ಕಳಿಸ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಎಷ್ಟು ಲಾಸ್ ಆದರೂ ಕೂಡ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ಇದಕ್ಕೆ ಎಲ್ಲ ಕಾರಣ ಇದೇನೆ. ಸೊ ಕೆಲವೊಂದು ವಿಷಯಕ್ಕೆ ಸಣ್ಣ ತಪ್ಪು ಮಾಡಿರ್ತೀವಿ, ಬಟ್ ಅದು ಏನು ತಪ್ಪು ಅಂತ ನಮ್ಗೆ ಗೊತ್ತೇ ಇರೋಲ್ಲ. ಆ ತಪ್ಪಿಗೆ ತುಂಬ ಲಾಸ್ ಆಗುತ್ತೆ. ಅದಕ್ಕೆ ಹೇಳೋದು, ಎಲ್ಲ ಗೊತ್ತಿದ್ದರೆ ಮಾತ್ರ ಮೀಶೋದಲ್ಲಿ ಕೆಲಸ ಮಾಡೋದು. ಒಂದು ಸಕ್ಸಸ್ ಕಾಣೋದು ಸಾಧ್ಯ ಇಲ್ಲ ಅಂದರೆ ಅದು ಲಾಸ್ ಆಗೋದು ಅಂಕರು ಖಂಡಿತ ಫ್ರೆಂಡ್ಸ್. ಯಾಕಂದರೆ ಅನುಭವ ಫ್ರೆಂಡ್ಸ್. ಎಷ್ಟು ದಿನಗಳಿಂದ ಮೀಶೋದಲ್ಲಿ ಇದ್ದೀನಿ ಅಂತ ನಿಮಗೂ ಗೊತ್ತು, ಬಟ್ ಕೆಲವಷ್ಟು ನಾನು ವಿಡಿಯೋಸ್ ಮಾಡಿಲ್ಲ ಅಂತಲೂ ಗೊತ್ತು. ಸೊ ಇದರಲ್ಲಿ ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ. ಒನ್ ಬೈ ಏನಾದರೂ ಡೌಟ್ ಇತ್ತು ಅಂದರೆ ಮೀಶೋದು ಇನ್ ಕೇಸ್ ನಿಮಗೆ ಕಮೆಂಟಲ್ಲಿ ಹಾಕಿ ನಾನು ನಿಮಗೆ ಆದಷ್ಟು ಹೇಳ್ತೀನಂತೆ. ಇದು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಬುಲೆಟ್ ಜಾರು ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ. ಇದು ಅವ್ರ ಹತ್ರ ಹೋಗಿಬಿಟ್ಟು ಕ್ಯಾನ್ಸಲ್ ಆಗಿರೋದು. ಏಕೆಂದರೆ ಇಲ್ಲಿ ಸುತ್ತಮುತ್ತ ನಾನೇ ಒಬ್ಬಳೆ ಸೇಲರ್ ಇರೋದು. ಹಾಗಾಗಿ ಅವರು ಅಲ್ಲಿ ಆಫೀಸ್ಗೆ ಹೋಗಿಬಿಟ್ಟೆ ಅವರು ಸ್ಕ್ಯಾನ್ ಮಾಡುವಂಥದ್ದು ನಮ್ಮ ಪ್ರಾಡಕ್ಟ್ನ. ಇಲ್ಲಿ ಬಂದು ಸ್ಕ್ಯಾನರ್ ತಂದು ಇಲ್ಲಿ ಸ್ಕ್ಯಾನ್ ಮಾಡೋದಿಲ್ಲ ಅವರು ಮಿಷನ್ನ. ಅವ್ರ ಆಫೀಸ್ಗೆ ಇಲ್ಲಿಂದ ತೊಗೊಂಡೋಗಿ ಆಫೀಸಲ್ಲಿ ಸ್ಕ್ಯಾನ್ ಮಾಡೋದು. ಆಫೀಸ್ಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿರೋ ಪ್ರಾಡಕ್ಟ್ ಅದೇ ಅವ್ರ ಆಫೀಸಲ್ಲೇ ಇತ್ತು, ಅಂದರೆ ಡೀಲರ್ ಆಫೀಸಲ್ಲೇ ಇತ್ತು. ಸೊ ಅದಕ್ಕೆ ಒಂದು ಕವರ್ನ ಸ್ಕ್ಯಾನ್ ಮಾಡಿ ಇಟ್ಟಿರುವಂಥದ್ದು. ಅದನ್ನು ಅಲ್ಲಿ ಅವ್ರು ಮತ್ತೆ ಅದರಲ್ಲಿ ಆರ್ಡರ್ ಇತ್ತು ನನಗೆ, ಅದನ್ನು ಅವ್ರು ಅಲ್ಲಿ ಹಾಕಿ ಕಳಿಸ್ತಾರೆ ಅಂತೇಳಿ. ಬೆಳಗ್ಗೆ ಇನ್ನೂ ನಾಷ್ಟ ಮಾಡಿಲ್ಲ, ಇಡ್ಲಿ ಸಾಂಬಾರು ಮಾಡಿದ್ದೆ. ಸೊ ಇದಾಗಿತ್ತು ವಿಡಿಯೋ. ಚಿಕ್ಕದಾಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ಏನಾದರೂ ಇನ್ ಕೇಸ್ ಡೌಟ್ ಇದೆ